ನೈಋತ್ಯ ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಈ ಒಂದು ಫೆಂಗಲ್ ಚಂಡಮಾರುತ ಈಗಾಗಲೇ ಪುದುಚೇರಿ ಮತ್ತು ಮಹಾಬಲೇಶ್ವರ ಮಧ್ಯಭಾಗದಲ್ಲಿ ಅಪ್ಪಳಿಸಿದೆ. ಆ ಒಂದು ಎಫೆಕ್ಟ್ ತಮಿಳುನಾಡಿನ ಚೆನ್ನೈ ಭಾಗದಲ್ಲೂ ತಟ್ಟಿರುವಂಥದ್ದು. ಈಗಾಗಲೇ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಪಟ್ಟಿಣಪಾಕಂ ಒಂದು ಬೀಚ್ ಏನಿದೆ, ಲೈಟ್ ಹೌಸ್ ಬೀಚ್, ಈ ಒಂದು ಬೀಚ್ನಲ್ಲೂ ಕೂಡ ಸಂಪೂರ್ಣವಾಗಿ ಯಾರೆಲ್ಲ ಪ್ರವಾಸಿಗರು ಬಂದಿದ್ರು ಅವ್ರು ಯಾರು ಕೂಡ ಕಡಲಕ್ಕೆ ಇಳಿದಂತೆ ಸೂಚನೆ ಕೊಟ್ಟಿರೋದು. ಬೀಚ್ನಲ್ಲಿ ಆಟ ಆಡೋದಕ್ಕೆ ಯಾರಿಗೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೂ ಹೆಚ್ಚಾಗಿ ನೀವು ನೋಡ್ತಾ ಇರ್ಬೋದು, ಮೀನುಗಾರರು ಬೋಟ್ಗಳನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೋಗಬಾರ್ದಂಥ ಕಟ್ಟೆಚ್ಚರವನ್ನು ಈಗಾಗಲೇ ಇಲ್ಲಿನ ಚೆನ್ನೈ ಮಹಾನಗರ ಪಾಲಿಕೆ ಸೂಚನೆ ಕೊಟ್ಟಿದೆ. ಆ ಒಂದು ಮೇರೆಗೆ ಯಾರೂ ಕೂಡ ಈ ಒಂದು ಸಮುದ್ರಕ್ಕೆ ಇಳಿದಿಲ್ಲ. ಯಾಕಂದರೆ ಪ್ರತಿನಿತ್ಯ ಮೀನುಗಾರರು ಮೀನು ಹಿಡಿಯೋಕ್ಕೆ ಸಮುದ್ರಕ್ಕೆ ಹೋಗ್ತಾಯಿದ್ರು. ಆದರೆ ಕಳೆದ 4 ದಿನಗಳಿಂದ ಈ ಒಂದು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಏನಿದೆ, ಆ ಒಂದು ಫೆಂಗಲ್ ಚಂಡಮಾರುತದಿಂದಾಗಿ ಯಾರೂ ಕೂಡ ಸಮುದ್ರ ತೀರಕ್ಕೆ ಹೋಗ್ತಾಯಿಲ್ಲ. ಇನ್ನೂ ಕೂಡ 3-4 ದಿನಗಳ ಕಾಲ ಇದೇ ರೀತಿಯಾಗಿ ಈ ಒಂದು ಸ್ತಬ್ಧತೆ ಕಾಣಿಸ್ತಾ ಇರ್ತಿದೆ. ಸಾವಿರಾರು ಮೀನುಗಾರರಿದ್ದಾರೆ, ಬೋಟುಗಳನ್ನು ಹಾಕ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಸಾವಿರಾರು ಸಂಖ್ಯೆಯಲ್ಲಿ ಬೋಟುಗಳನ್ನು ಒಂದು ಭಾಗದಲ್ಲಿ ನಿಲ್ಲಿಸಿರುವಂಥದ್ದು. ಈ ಪಟ್ಟಿಣಪಾಕಂ ಬೀಚ್ ಏನಿದೆ, ಇದು ಪ್ರತಿನಿತ್ಯ ಮೀನುಗಾರರಿಂದ ತುಂಬಿ ತುಳುಕ್ತಾ ಇತ್ತು. ಜೊತೆಗೆ ಪ್ರವಾಸಿಗರು ಬಂದು ಈ ಒಂದು ಬೀಚ್ನಲ್ಲಿ ಆಡ್ತಾಯಿದ್ರು. ಆದರೆ ಇವತ್ತು ಸಂಪೂರ್ಣ ಸ್ತಬ್ಧವಾಗಿದೆ. ಈ ಒಂದು ಭಾಗದಲ್ಲಿ ಚೆನ್ನೈನಲ್ಲಿ ಲೈಟ್ ಹೌಸ್ ಅದು ಸಂಜೆ ಮೇಲೆ ನೋಡೋಕ್ಕೂ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲೋ ಒಂದು ಕಡೆ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಅಣ್ಣ, பீச் பார்க்கறக்க வந்திருக்கோம். சேஃப்டி இருக்கா? சேஃப்டினா உள்ள யாருக்கும் போக முடியாது. இங்கேருந்து பார்க்கலாம். ஏன்னா ஃபுல்லாக இதாக இருக்குது, காற்று ரொம்ப இதாக இருக்குது. வெளியிலேருந்து பார்க்கலாம், உள்ளே அவ்வளோ போகக்கூடாது. ஏன்னா போனாக்க போலீஸ் எல்லாம் ரொம்ப ரைடாக இருக்குது. ஏன்னா போகக்கூடாது. நமக்கு சேஃப்டிக்காக நம்ம இங்கேருந்து இருந்து பார்க்கலாம். ஓ, ஃபெங்கல் சண்டமாருத்த எஃபெக்ட் எங்கே இருக்கோ? என்ன சார், ஃபெங்கல் எப்படி ஃபெங்கல் சண்டமாருத்த எஃபெக்ட் இருக்குண்ணா? எப்படி இருக்கிறமான காற்று புயல் அதிகமாக இருக்குது. ஏன்னா அங்கேயும் அவ்வளோ கிடையாது, இங்கே ரொம்ப காற்று தான் இருக்குது, அவ்வளோதான். ಇದಿಷ್ಟು ಪ್ರವಾಸಿಗರು ಹೇಳ್ತಾ ಇರೋಂಥದ್ದು. ನಾವು ಕೂಡ ಹೋಗಬಾರ್ದು, ಯಾಕಂದರೆ ಬೀಚ್ಗೆ ನೋಡೋಕ್ಕೆ ಬರಬೇಕಷ್ಟೇ, ಆದರೆ ಹಾಡೋಕ್ಕೆ ಹೋಗಬಾರ್ದು, ತುಂಬ ಡೇಂಜರಸ್ ಆಗಿದೆ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು, ರಕ್ಕಸ ಅಲೆಗಳು ಬರ್ತಾ ಇರುವಂಥದ್ದೇ. ಆ ಒಂದು ಚಂಡಮಾರುತ ಎಫೆಕ್ಟಿಂದಾಗಿ ರಕ್ಕಸ ಅಲೆಗಳು ಬರ್ತಾ ಇರುವಂಥದ್ದು. ಪ್ರತಿನಿತ್ಯಕ್ಕಿಂತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ತುಸು ಮುಂಭಾಗಕ್ಕೂ ಕೂಡ ಬಂದಿರುತ್ತೆ. ಕಡಲ ತೀರದಿಂದ ದಡದ ಸಮೀಪದಷ್ಟು ಅಲೆಗಳು ಬರ್ತಾ ಇರುವಂಥ. ಹೀಗಾಗಿ ಪ್ರವಾಸಿಗರು ಯಾರು ಕೂಡ ಸಮುದ್ರಕ್ಕೆ ಇಳಿತಾ ಇಲ್ಲ. ಸಂಜೆ ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಜೊತೆಗೆ ಮೀನುಗಾರರು ಕೂಡ ಈ ಒಂದು ಸಮುದ್ರಕ್ಕೆ ಇಳಿದು ಮೀನುಗಳನ್ನು ಹಿಡಿದು ತರ್ತಾ ಇದ್ರು. ಆದರೆ ಕಳೆದ 4 ದಿನಗಳಿಂದ ಯಾರು ಕೂಡ ಸಮುದ್ರಕ್ಕೆ ಇಳಿತಾ ಇಲ್ಲ. ಇನ್ನೂ 3-4 ದಿನಗಳ ಕಾಲ ಇದೇ ರೀತಿ ವಾತಾವರಣ ಇರುತ್ತೆ, ಮೋಡ ಮುಸುಕಿದ ವಾತಾವರಣ ಇರುತ್ತೆ, ಮತ್ತು ಲೈಟಾಗಿ ಮಳೆ ಬರ್ತಾ ಇರುತ್ತೆ. ಆ ಒಂದು ಕಾರಣಕ್ಕೆ ಇನ್ನೂ 3-4 ದಿನಗಳ ಕಾಲ ಯಾರು ಸಮುದ್ರಕ್ಕೆ ಇಳಿಬಾರ್ದು ಅಂತ ಸೂಚನೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಶಿವರಾಜ್ ಕುಮಾರ್, TV9.